ಮಹಿಳೆಯರು ಈ ವಿಡಿಯೋನ ನೋಡ್ಲೇಬೇಕು. ಮಹಿಳೆಯರಿಗೆ ಸಿಗ್ತಿದೆ ಉಚಿತ ಸ್ಕೂಟರ್. ಉಚಿತ ಸ್ಕೂಟರ್ ಸಿಕ್ಕಬೇಕು ಅಂತಂದ್ರೆ ನಾವು ಎಲ್ಲ ಅರ್ಜಿ ಸಲ್ಲಿಸಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೇನಿದೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು, ಸುರಕ್ಷತೆಯಿಂದ ಇರಬೇಕಾಗತ್ತೆ. ಸೊ ಅವ್ರಿಗೂ ಕೂಡ ಉದ್ಯೋಗ ಸಿಗಬೇಕು, ಆರಾಮಾಗಿ ಅವರು ಕೆಲ್ಸಕ್ಕೆ ಹೋಗಿ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಉಚಿತ ಸ್ಕೂಟರ್ ಅನ್ನ ನೀಡಲಾಗ್ತಾ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಮಹಿಳೆಯರಿಗೆ ಉಚಿತ ಸ್ಕೂಟರ್ ಸಿಗೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸೊ BBMP ಕಲ್ಯಾಣ ಯೋಜನೆ ಅಡಿಯಲ್ಲಿ ಈ ಒಂದು ಉಚಿತ ಸ್ಕೂಟರ್ ಅನ್ನ ಕೊಡ್ತಾ ಇರುವಂತದ್ದು. ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಫ್ರೀ ಎಲೆಕ್ಟ್ರಿಕ್ ಸ್ಕೂಟರ್ ಸಿಗುತ್ತೆ. ಸೊ ನಾರ್ಮಲ್ ಆಗಿರುವಂತಹ ಸ್ಕೂಟಿ ಅಲ್ಲ, ಎಲೆಕ್ಟ್ರಿಕ್ ಸ್ಕೂಟರ್ ಸಿಗುವಂತದ್ದು, ಅದು ಕೂಡ ಮಹಿಳೆಯರಿಗೆ ಮಾತ್ರ. ಸೊ ಹಾಗಾಗಿ ಮಹಿಳೆಯರೆಲ್ಲರೂ ಕೂಡ ಈ ವಿಡಿಯೋವನ್ನ ಕೊನೆ ತನಕ ನೋಡ್ಬೇಕಾಗತ್ತೆ. ಸೊ ಇಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಯಾರೆಲ್ಲ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ತಾರೆ, ಅದಾದ ಮೇಲೆ ಪೌರ ಕಾರ್ಮಿಕರಾಗಿರ್ಬೋದು, ಅಥವಾ ಅಂಗಡಿಗಳಲ್ಲಿ ಬೇರೆ ಬೇರೆ ಅಂಗಡಿಗಳಲ್ಲಿ ಪಾರ್ಟ್ ಟೈಮ್ ಆಗಿರ್ಬೋದು, ಫುಲ್ ಟೈಮ್ ಆಗಿ ನಾವು ಕೆಲಸ ಮಾಡ್ತೀವಿ ಅನ್ನೋರ್ಗೂ ಕೂಡ ಉಚಿತ ಸ್ಕೂಟಿ ಸಿಗುತ್ತೆ. ಜೊತೆಗೆ ಆರ್ಥಿಕವಾಗಿ ಹಿಂದುಳಿದಂತ ಮಹಿಳೆಯರಿಗೆ ಈ ಒಂದು ಫ್ರೀ ಎಲೆಕ್ಟ್ರಿಕ್ ಸ್ಕೂಟಿ ಸಿಗುವಂಥದ್ದು. ಸೊ ಹಾಗಾದ್ರೆ ನೀವು ಕೇಳಬಹುದು, BBMP ಯೋಜನೆ ಅಂಡರ್ ಅಲ್ಲಿ ಬೇರೆ ಬೇರೆ ಒಂದಷ್ಟು ಸ್ಕೀಮ್ಗಳ ಬಗ್ಗೆ ನಾನು ಈ ಹಿಂದೆ ಕೂಡ ತಿಳಿಸ್ಕೊಟ್ಟಿದ್ದೆ. ಅಂದ್ರೆ ಫ್ರೀ ಹೊಲಿಗೆ ಯಂತ್ರದ ಬಗ್ಗೆ ಕೂಡ ನಾವು ವಿಡಿಯೋ ಮಾಡಿದ್ವಿ. ಯಾವ ರೀತಿಯಾಗಿ ಫ್ರೀ ಹೊಲಿಗೆ ಯಂತ್ರವನ್ನ ನಾವು ತಗೊಳ್ಬೇಕಾಗತ್ತೆ, ಅದರಿಂದ ಏನೇನು ಬೆನಿಫಿಟ್ ಇದೆ, ಏನೇನು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ A to Z ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೆ. ಜೊತೆಗೆ ಈಗ ಫ್ರೀ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ BBMP ಕೊಡ್ತಾ ಇದೆ ಸ್ನೇಹಿತರೆ. ಸೊ ಎಲೆಕ್ಟ್ರಿಕ್ ವೆಂಡಿಂಗ್ ಮೆಷಿನ್ ಆಗಿರ್ಬೋದು, ಅಥವಾ ಆಟೋ ಖರೀದಿಗೂ ಕೂಡ ಸಹಾಯಧನ, ಈ ರೀತಿಯಾಗಿ ಬೇರೆ ಬೇರೆ ಯೋಜನೆಗಳನ್ನ BBMP ಜಾರಿಗೆ ತಂದಿತ್ತು. ಅದರಲ್ಲಿ ಫ್ರೀ ಎಲೆಕ್ಟ್ರಿಕ್ ಸ್ಕೂಟರ್ ಕೂಡ ಈಗ ಇರುವಂತ ಯೋಜನೆ. ಸೊ ಹಾಗಾದ್ರೆ ನಾವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ? ಯಾಕಂತಂದ್ರೆ ಈಗ ಎಲ್ಲೆಲ್ಲೋ ಇರೋರು ಫ್ರೀ ಎಲೆಕ್ಟ್ರಿಕ್ ಸ್ಕೂಟರ್ಗೆ ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಸೊ ಮೊದಲನೇದಾಗಿ ಕಡ್ಡಾಯವಾಗಿ ನೀವು ಬೆಂಗಳೂರಿನ ನಿವಾಸಿ ಆಗಿರಬೇಕು, ಅಂದ್ರೆ BBMP ವ್ಯಾಪ್ತಿಯ ನಿವಾಸಿ ಆಗಿರಬೇಕು. ಸೊ ಹಾಗಾಗಿ ಜೊತೆಗೆ BBMPಯ ಬೇರೆ ಯಾವುದೇ ಯೋಜನೆಯ ಫಲಾನುಭವಿ ನೀವು ಆಗಿರಬಾರ್ದು. ಅಂದ್ರೆ ಈ ಹಿಂದೆ ಈಗ ಫಾರ್ ಎಕ್ಸಾಂಪಲ್ ಹೊಲಿಗೆ ಯಂತ್ರದ ಯೋಜನೆಯನ್ನ ನೀವು ಪಡ್ಕೊಂಡಿದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕಾಗಲ್ಲ. ಅಂದ್ರೆ BBMP ಇಂದ ಒಂದು ಯೋಜನೆಯ ಫಲಾನುಭವಿ ನೀವಾಗ್ಬೋದು. ಸೊ ಹಾಗಾಗಿ BBMPಯ ಬೇರೆ ಯಾವುದಾದ್ರೂ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿದ್ರೆ ಅಥವಾ ಅದರ ಫಲಾನುಭವಿ ಆಗಿದ್ರೆ ನಿಮ್ಗೆ ಆಲ್ರೆಡಿ ಅದರ ಒಂದು ಸದುಪಯೋಗವನ್ನ ನೀವು ಪಡ್ಕೊಂಡಿದ್ರೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸೋದಕ್ಕಾಗಲ್ಲ. ಜೊತೆಗೆ ಆರ್ಥಿಕವಾಗಿ ಹಿಂದುಳಿದಂತಹ ವರ್ಗದ ಮಹಿಳೆಯರಿಗೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕಾಗೋದು. ಸೊ ಹಾಗಾಗಿ ಇದನ್ನ ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ. ಅಂಡ್ ನಾನು ಆಗ್ಲೇ ಹೇಳಿದೆ, ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡೋದಾಗಿರ್ಬೋದು, ಅಥವಾ ನೀವು BBMP ಪೌರ ಕಾರ್ಮಿಕರಾಗಿದ್ರೆ, ಅಥವಾ ಅಂಗಡಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ, ಯಾವುದಾದ್ರೂ ಒಂದು ಉದ್ಯೋಗದಲ್ಲಿ ಇದ್ರೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಜೊತೆಗೆ ನಿಮ್ಮ ವಯಸ್ಸು 18ರಿಂದ 60 ವರ್ಷದ ಒಳಗಡೆ ಇರಬೇಕಾಗತ್ತೆ. ಸೊ ಆಗ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಬಂದಾಗ ಇನ್ನೂ ಕೂಡ ಇದೆ ಸ್ನೇಹಿತರೆ. ಸೊ ಇಲ್ಲಿ ನಿಮ್ಮ ಒಂದು ಆದಾಯದ ಮಿತಿ ಯಾವ ರೀತಿಯಾಗಿರಬೇಕು ಅಂತಂದ್ರೆ 2ರಿಂದ 3 ಲಕ್ಷದ ಒಳಗಡೆ ನಿಮ್ಮ ಆದಾಯದ ಮಿತಿ ಇರಬೇಕಾಗುತ್ತೆ. ಜೊತೆಗೆ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು. ಯಾಕಂತಂದ್ರೆ ಇಲ್ಲಿ ನಿಮಗೆ ಫ್ರೀ ಸ್ಕೂಟಿ ಸಿಗೋದ್ರ ಕಾರಣ ಇಲ್ಲಿ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಅನ್ನ ನೀವು ಪಡ್ಕೊಳ್ಬೇಕಾಗತ್ತೆ. ಅಂಡ್ ಡಾಕ್ಯುಮೆಂಟ್ಸ್ ಅಂತ ಬಂದಾಗ ನೀವು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ನು ಡಾಕ್ಯುಮೆಂಟ್ಸ್ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮೊದಲು ಈ ಒಂದು ಫ್ರೀ ಸ್ಕೂಟಿ ನಮಗೆ ಸಿಗೋದ್ರಿಂದ ಏನ್ ಬೆನಿಫಿಟ್ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಮಹಿಳೆಯರು ಸುರಕ್ಷತೆಯಿಂದ ಓಡಾಡ್ಬೋದು. ಅಂದ್ರೆ ನಮ್ದೇ ಗಾಡಿ ಅಂತಿರುತ್ತೆ, ನಾವು ಓಡಾಡ್ಬೋದು. ಬಟ್ ಇಲ್ಲಿ ತುಂಬಾ ಜಾಗರೂಕರಾಗಿರ್ಬೇಕಾಗತ್ತೆ. ಸೊ ಗಾಡಿ ಸಿಕ್ತು ಅಂತ ಹೆಂಗೆಂಗೋ ಓಡಿಸೋದಲ್ಲ, ಆದ್ರೂ ಕೂಡ ಮಹಿಳೆಯರಿಗೊಂದು ಸುರಕ್ಷತೆಯನ್ನ ಕಲ್ಪಿಸ್ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಯೋಜನೆಯನ್ನ ತಂದಿರುವಂತದ್ದು. ಜೊತೆಗೆ ಆರ್ಥಿಕವಾಗಿ ಮಹಿಳೆಯರು ಸಬಲರಾಗ್ತಾರೆ. ಯಾಕಂತಂದ್ರೆ ಮನೆಯಲ್ಲಿ ಒಂದು ಹೆಣ್ಮಗಳು ಇತ್ತು ಅಂತಂದ್ರೆ, ಒಂದು ಸ್ಕೂಟಿ ಇತ್ತು ಅಂತಂದ್ರೆ ಆರ್ಥಿಕವಾಗಿ ಕೂಡ ಅವರಿಗೆ ಒಂದು ಸಬಲರಾಗ್ತಾರೆ. ಸೊ ಹಾಗಾಗಿ ನಿಮಗೆ ಒಂದು ಫಿನಾನ್ಷಿಯಲಿ ಅಂತ ಬಂದಾಗ್ಲೂ ಕೂಡ ಮೇಜರ್ ಬೆನಿಫಿಟ್
ಬೆನಿಫಿಟ್ ಅಂತಾನೆ ಹೇಳ್ಬೋದು. ಜೊತೆಗೆ ಉದ್ಯೋಗದಲ್ಲಿ ಬೆಳವಣಿಗೆ ಕೂಡ ಆಗುತ್ತೆ. ಈಗ ಸಾಕಷ್ಟು ಜನ ಮಹಿಳೆಯರು ಓಡಾಡೋದಕ್ಕೆ ಗಾಡಿ ಇಲ್ಲ, ಸೊ ಕಷ್ಟ ಅಂತ ಹೇಳ್ಕೊಂಡು ಉದ್ಯೋಗಕ್ಕೆ ಹೋಗದೇ ಇರ್ಬೋದು. ಸೊ ಅಂಥವರಿಗೆ ಉದ್ಯೋಗ ಕೂಡ ಸಿಗದಂತಾಗತ್ತೆ. ಸೊ ತಮ್ಮದೇ ಗಾಡಿ ಅಂತ ಇರುತ್ತೆ. ಸೊ ಹಾಗಾಗಿ ಬೆನಿಫಿಟ್ ಅಂತ ಬಂದಾಗ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಇನ್ನು ಡಾಕ್ಯುಮೆಂಟ್ಸ್ ಅಂತ ಬಂದಾಗ ಏನೇನು ಡಾಕ್ಯುಮೆಂಟ್ಸ್ ಅನ್ನ ನಾವಿಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಮೊದಲನೇದಾಗಿ ಸ್ನೇಹಿತರೆ, ಇಲ್ಲಿ ನೀವು ಆಧಾರ್ ಕಾರ್ಡನ್ನು ಸಬ್ಮಿಟ್ ಮಾಡಲೇಬೇಕು. ಜೊತೆಗೆ ಬ್ಯಾಂಕ್ ಪಾಸ್ಬುಕ್ನ ಪ್ರತಿಯನ್ನು ಅಂದರೆ ಫಸ್ಟ್ ಪೇಜನ್ನು ಇಲ್ಲಿ ನೀವು ಕೊಡಬೇಕಾಗತ್ತೆ. ನಿಮ್ಮದೇ ಆದಂಥ ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮಗಿಲ್ಲಿ 2 ಬೇಕಾಗತ್ತೆ. ಜೊತೆಗೆ ಜಾತಿ ಆಗಿರ್ಬೋದು, ಆದಾಯ ಪ್ರಮಾಣ ಪತ್ರ ನಿಮ್ಮ ಹತ್ರ ಇರಲೇಬೇಕು. ಅದು ಕೂಡ ಎಲ್ಲವೂ ಕರೆಕ್ಟ್ ಆಗಿರಬೇಕಾಗುತ್ತೆ. ಅಂದರೆ ಆದಾಯ ಪ್ರಮಾಣ ಪತ್ರದಲ್ಲಿ ಒಂದು ಹೆಸರು, ಆಧಾರ್ ಕಾರ್ಡಲ್ಲಿ ಒಂದು ಹೆಸರು ಇತ್ತು ಅಂತಂದರೆ ನಿಮ್ಮ ಒಂದು ಅರ್ಜಿ ರಿಜೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ನಿಮ್ಮ ನೇಮ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಎಲ್ಲವೂ ಕೂಡ ಕರೆಕ್ಟ್ ಆಗಿರುವಂತೆ ನೀವು ನೋಡ್ಕೊಳ್ಬೇಕಾಗತ್ತೆ. ಇನ್ ಕೇಸ್ ಇಲ್ಲ ಅಂತಂದ್ರೆ ಈಗಲೇ ಕರೆಕ್ಷನ್ ಮಾಡ್ಕೊಳ್ಳಿ. ಜೊತೆಗೆ ರೇಷನ್ ಕಾರ್ಡ್ ಅನ್ನ ಕೊಡಬೇಕಾಗತ್ತೆ ಅಂಡ್ ಅಡ್ರೆಸ್ ಪ್ರೂಫ್ ಅನ್ನ ಕೊಡಬೇಕು. ಅಂದ್ರೆ ಇಲ್ಲಿ ನಿಮ್ಮ ಕರೆಂಟ್ ಬಿಲ್ ಅನ್ನ ಚೆಕ್ ಮಾಡ್ತಾರೆ. ಕರೆಂಟ್ ಬಿಲ್ ಅನ್ನ ಕೂಡ ನಿಮ್ಮ ಅಡ್ರೆಸ್ ಪ್ರೂಫ್ ಆಗಿ ಕೊಡಬಹುದು, ಅಥವಾ ರೇಷನ್ ಕಾರ್ಡ್ ಅನ್ನ ಕೂಡ ಅಡ್ರೆಸ್ ಪ್ರೂಫ್ ಆಗಿ ಕೊಡಬಹುದು. ಅಂಡ್ ಬರ್ತ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕಾಗತ್ತೆ ಅಂಡ್ SSLC ಮಾರ್ಕ್ಸ್ ಕಾರ್ಡ್ ಅನ್ನ ಸಬ್ಮಿಟ್ ಮಾಡಬೇಕು. ಸೊ ಟೋಟಲ್ ಆಗಿ ಇಲ್ಲಿ 1 2 3 4 5 6 7 8 9 ಡಾಕ್ಯುಮೆಂಟ್ಸ್, ಅದರ ಜೊತೆಗೆ ನಿಮ್ಮ ಒಂದು ಲೈಸೆನ್ಸ್, ಸೊ ಡ್ರೈವಿಂಗ್ ಲೈಸೆನ್ಸ್, ಟೋಟಲ್ ಆಗಿ 10 ಡಾಕ್ಯುಮೆಂಟ್ಸ್ ಅನ್ನ ನೀವಿಲ್ಲಿ ಸಬ್ಮಿಟ್ ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ಫ್ರೀ ಎಲೆಕ್ಟ್ರಿಕ್ ಸ್ಕೂಟರ್ ಸಿಗಬೇಕು ಅಂತಂದ್ರೆ ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಸೊ ನೀವು ಬೆಂಗಳೂರು BBMP ವ್ಯಾಪ್ತಿಯಲ್ಲಿ ನಿವಾಸಿಯಾಗಿರಬೇಕು. ಜೊತೆಗೆ ಎಲ್ಲ ನಾನು ಏನೇನು ಹೇಳಿದೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕರೆಕ್ಟ್ ಆಗಿದೆಯಾ, ನಿಮ್ಮ ಆದಾಯ ಮಿತಿ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಜೊತೆಗೆ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಾಗಿದ್ದೀರಾ, ಜೊತೆಗೆ BBMP ನೀವು ಪೌರ ಕಾರ್ಮಿಕರಾಗಿರ್ಬೋದು, ವಾಟ್ ಎವರ್. ಸೊ ಅದರದ್ದು ಒಂದು ದೃಢೀಕರಣ ಪತ್ರ ಕೂಡ ನಿಮ್ಮ ಹತ್ರ ಇರಬೇಕಾಗತ್ತೆ. ಹೌದು, ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು. ಜೊತೆಗೆ ಏನೇನು ಡಾಕ್ಯುಮೆಂಟ್ಸ್ ಹೇಳಿದೆ ಇಷ್ಟೆಲ್ಲ ನಿಮ್ಮ ಹತ್ರ ಇತ್ತು ಅಂತಂದ್ರೆ ನೀವು ಅರ್ಜಿ ಸಲ್ಲಿಸಬೇಕು. ಸೊ ಇಲ್ಲಿ ಮೇಜರ್ ಆಗಿ ಪಾಯಿಂಟ್ ಇರುವಂಥದ್ದು BBMP ಸಹಾಯಕ ಕಂದಾಯ ಅಧಿಕಾರಿ ಕಚೇರಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅಲ್ಲಿ ನಿಮಗೆ ಫಾರ್ಮ್ ಅನ್ನ ಕೊಡ್ತಾರೆ. ಆ ಫಾರ್ಮ್ ಅನ್ನ ಕಂಪ್ಲೀಟ್ ಆಗಿ ನೀವು ಫಿಲ್ ಮಾಡಬೇಕು. ಕೇಳಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ನೀವು ಸಬ್ಮಿಟ್ ಮಾಡಬೇಕು. ಅದಾದ್ಮೇಲೆ ಇಲ್ಲೇ ನೀವು ಅಂದರೆ ಸಹಾಯಕ ಕಂದಾಯ ಅಧಿಕಾರಿ ಕಚೇರಿಯಲ್ಲೇ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಇವರೇ ನಿಮ್ಮ ಅರ್ಜಿಯನ್ನು ಸ್ವೀಕರಿಸಿರುವಂಥದ್ದು. ಅದಾದಮೇಲೆ ಒಂದಷ್ಟು ಕ್ವಶನ್ಗಳು ನಿಮಗಿರುತ್ತೆ, ಅಂದರೆ ಇಂಟರ್ವ್ಯೂ ರೀತಿ ಇರುತ್ತೆ. ಸೊ ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ, ಸೊ ನೀವಿಲ್ಲಿ ಅರ್ಜಿಯನ್ನು ಸಲ್ಲಿಸಿರೋದು ಎಲ್ಲ ಕೂಡ ಕರೆಕ್ಟ್ ಆಗಿದೆಯಾ, ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡ್ತಾರೆ, ಅದೆಲ್ಲ ಆಯಿತು ಅಂತಂದರೆ ಮಾತ್ರ ನಿಮಗೆ ಇಲ್ಲಿ ಫ್ರೀಯಾಗಿ ಎಲೆಕ್ಟ್ರಿಕ್ ಸ್ಕೂಟರ್ ಸಿಗುವಂಥದ್ದು ಸ್ನೇಹಿತರೆ. ಸೊ ನೀವು ಕೂಡ ಫ್ರೀಯಾಗಿ ಎಲೆಕ್ಟ್ರಿಕ್ ಸ್ಕೂಟರ್ನ ಸದುಪಯೋಗವನ್ನು ಪಡಿಸ್ಕೊಂಡಿದ್ದೀರಾ, ಆಲ್ರೆಡಿ ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಾ, ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ಈ ರೀತಿಯಾದಂಥ ಅಪ್ಡೇಟ್ ಇನ್ಫಾರ್ಮೇಷನ್ ಬಗ್ಗೆ ಆಗಿರ್ಬೋದು, ಹಣಕಾಸಿನ ವಿಚಾರ ಆಗಿರ್ಬೋದು, ಅಥವಾ ನೀವೇ ನಿಮ್ಮದೇ ಆದಂತಹ ಸ್ವಂತ ಬಿಸ್ನೆಸ್ಸನ್ನು ಶುರು ಮಾಡಬೇಕು, ಆದರೆ ಮಹಿಳೆಯಾಗಿ ನಾನು ಯಾವ ಬಿಸ್ನೆಸ್ಸನ್ನು ಶುರು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ, ಸೊ ನಂಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಬೇಕು, ಸೊ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಮನೆಯಲ್ಲೇ ಮಾಡಬಹುದಾದಂಥ ಬಿಸ್ನೆಸ್ ಐಡಿಯಾಸ್ಗಳು ಬೇಕು ಅಂತಂದ್ರೆ ಈಗಲೇ ನೀವು ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಇಲ್ಲಿ 500ಕ್ಕೂ ಹೆಚ್ಚು ಕೋರ್ಸ್ಗಳು ಇದೀಗ ನಿಮಗೆ ಕೇವಲ 999 ರೂಪಾಯಿಗೆ 1 ವರ್ಷಕ್ಕೆ ನೀವು ಆಕ್ಸೆಸ್ ಅನ್ನ ಪಡಿಬಹುದು. ಹಾಗಾಗಿ ಈಗಲೇ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಚಾನೆಲ್ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಸ್ವಾಲಾ, ಬಿ ದ ಬಾಸ್.